ಸ್ನೇಹಿತರೆ, ಭಾರತದ UPI ಸೇವೆಯನ್ನು ಇವಾಗ ಫ್ರಾನ್ಸ್ನಲ್ಲಿಯೂ ಅಧಿಕೃತವಾಗಿ ಚಾಲನೆಗೊಳಿಸಲಾಗಿದೆ. ಭಾರತದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಜೂನ್ 16ರಂದು ಫ್ರಾನ್ಸ್ನ ಪ್ರಸಿದ್ಧ ಶಾಪಿಂಗ್ ತಾಣವಾದ ನೈಸ್ ಮಾಸೆನ್ನಾದಲ್ಲಿರುವ ಗ್ಯಾಲರೀಸ್ ಲಫಾಯೆಟ್ಟೆ ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಸೇವೆಯನ್ನು ಅಧಿಕೃತವಾಗಿ ಚಾಲನೆಗೊಳಿಸಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ UPI ಜಾಗತೀಕರಣದ ದೃಷ್ಟಿಕೋನದ ಅಡಿಯಲ್ಲಿ ಈ ಮಹತ್ವದ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ವಿಸ್ತರಣೆಯು ಫ್ರಾನ್ಸ್ನೊಂದಿಗೆ ಭಾರತ ಹೊಂದಿರುವ ಆರ್ಥಿಕ ಮತ್ತು ತಾಂತ್ರಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಹೊಸ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು NPCI, NIPL ಮತ್ತು ಫ್ರಾನ್ಸ್ನ ಪ್ರಮುಖ ಪಾವತಿ ತಂತ್ರಜ್ಞಾನ ಸಂಸ್ಥೆಯಾದ ಲೈರಾ ಕಲೆಕ್ಟ್ ಜಂಟಿಯಾಗಿ ಜಾರಿಗೆ ತಂದಿವೆ. NPCI ಮತ್ತು NIPL ಇವುಗಳ ಫುಲ್ ಫಾರ್ಮ್ ಅನ್ನು ಕಮೆಂಟ್ ಮಾಡಿ. ಇನ್ನು ಈ ತಂತ್ರಜ್ಞಾನದ ಉಪಯೋಗವೇನು, ಏನು ಅನುಕೂಲವಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇನ್ನು ಮುಂದೆ ಭಾರತೀಯ ಪ್ರವಾಸಿಗರು ಫ್ರಾನ್ಸ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭೌತಿಕ ಕರೆನ್ಸಿ ವಿನಿಮಯ ಮಾಡಿಕೊಳ್ಳುವುದು ಅಥವಾ ವಿದೇಶಿ ವಿನಿಮಯ ಶುಲ್ಕಗಳ ಗೊಂದಲವಿಲ್ಲದೆ ತಮ್ಮ ಫೋನ್ಗಳಲ್ಲಿರುವ ಪರಿಚಿತ UPI ಆ್ಯಪ್ಗಳ ಮೂಲಕ ನೇರವಾಗಿ ಸುರಕ್ಷಿತವಾಗಿ ಪಾವತಿಯನ್ನು ಮಾಡಬಹುದು. ಫ್ರಾನ್ಸ್ನಲ್ಲಿ 2024ರಲ್ಲಿ ಐಕಾನಿಕ್ ಐಫೆಲ್ ಟವರ್ನಲ್ಲಿ UPIಯನ್ನು ಯಶಸ್ವಿಯಾಗಿ ಪರಿಚಯಿಸಲಾಗಿತ್ತು. ಇವಾಗ ಪ್ಯಾರಿಸ್ ಮತ್ತು ನೈಸ್ನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸೇರಿದಂತೆ ಕೆಲವು ಸ್ಥಳಗಳಲ್ಲಿ UPI ಸಕ್ರಿಯವಾಗಿದೆ. ನಿಮಗೆ ಗೊತ್ತಾ, ವಿಶ್ವದ 9 ದೇಶಗಳಲ್ಲಿ ಭಾರತದ UPI ಸೇವೆಗಳು ಲಭ್ಯವಿವೆ. ಆ ದೇಶಗಳು ಯಾವುವು ಎಂಬುದನ್ನು ನೋಡೋಣ. ಸಿಂಗಾಪುರ್, UAE, ಫ್ರಾನ್ಸ್, ಮಾರಿಷಸ್, ನೇಪಾಳ್, ಭೂತಾನ್, ಕತಾರ್, ಶ್ರೀಲಂಕಾ ಮತ್ತು ಕಾಂಬೋಡಿಯಾ ಈ 9 ದೇಶಗಳಲ್ಲಿ ಭಾರತದ UPI ಸೇವೆಗಳು ಲಭ್ಯವಿರುತ್ತವೆ. ಈ ಎಲ್ಲೆಡೆ ಹೋಗುವ ಭಾರತೀಯ ಪ್ರವಾಸಿಗರು ಯಾವುದೇ ವಿದೇಶಿ ವಿನಿಮಯ ಶುಲ್ಕಗಳ ಗೊಂದಲವಿಲ್ಲದೆ ಪರಿಚಿತ ಆ್ಯಪ್ಗಳ ಮೂಲಕ UPI ಆ್ಯಪ್ಗಳ ಮೂಲಕ ನೇರವಾಗಿ ಸುರಕ್ಷಿತವಾಗಿ ಪಾವತಿಯನ್ನು ಮಾಡಬಹುದು. ಮಾಹಿತಿ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.